ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂತಹ ಗುರುವಾರದ ಬಂದ್ ಕರೆಯ ಬಗ್ಗೆ ಹೋಟೆಲ್ ಅಸೋಸಿಯೇಷನ್ನ ನಿಲುವು ಏನು ಅನ್ನೋದನ್ನು ಖುದ್ದು ಹೋಟೆಲ್ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷರಾಗಿರುವಂತಹ ಪೀಸರ್ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ನಿಮ್ಮದು ಎಸೆನ್ಷಿಯಲ್ ಆಕ್ಟ್ ಅಡಿ ಬರೋದ್ರಿಂದ, ಎಸೆನ್ಷಿಯಲ್ ಸರ್ವಿಸ್ ಅಡಿ ಬರೋದ್ರಿಂದ ನಿಮ್ಮ ನಿಲುವೇನು? ಹೋಟೆಲನ್ನು ಎಲ್ಲಿಯೂ ಬಂದ್ ಮಾಡಬಾರ್ದು. ಯಾಕಂದರೆ ಹೋಟೆಲನ್ನು ನಂಬಿಕೊಂಡಿರೋಂಥ ಬಹಳಷ್ಟು ಜನ ಬ್ಯಾಚುಲರ್ಸ್ ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಸ್ಕೂಲಿಗೆ ಹೋಗುವ ಮಕ್ಕಳಿರ್ತಾರೆ, ವೈದ್ಯಕೀಯ ಸೇವೆಯಲ್ಲಿರೋರು ಇರ್ತಾರೆ. ಇವರಿಗೆಲ್ಲರಿಗೂ ಅನ್ಯಾಯ ಆಗ್ತದೆ, ತೊಂದರೆ ಆಗ್ತದೆ. ಇದರ ಜೊತೆ ಒಂದು ಹೋಟೆಲನ್ನು ಮುಚ್ಚಿದಾಗ ಲಕ್ಷಾಂತರ ಲೀಟರ್ ಹಾಲು ವೇಸ್ಟ್ ಆಗ್ತದೆ, ಹಣ್ಣು ತರಕಾರಿ ಸೊಪ್ಪು ಹೂವು ಇದೆಲ್ಲವೂ ವೇಸ್ಟ್ ಆಗ್ತದೆ. ಇದು ರೈತರಿಗೆ ನಾವು ಮಾಡುವಂಥ ದೊಡ್ಡ ನಷ್ಟ ಆಗ್ತದೆ. ಇದಲ್ಲದೆ ಈ ಬಾರಿ ವಿಶೇಷವಾಗಿ ವರ್ಣನ ಕೃಪೆ ಆಗಿದೆ, ಬಂದಿನ ಅಗತ್ಯತೆ ಇಲ್ಲ ಅನಿಸ್ತದೆ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಸರ್ವ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಇವೆಲ್ಲ ಕಾರಣದಿಂದ ಈ ಬಾರಿ ಬಂದನ್ನು ಹಿಂಪಡೆಯಬೇಕು. ಹೀಗಿದ್ದರೂ ಯಾವುದೇ ಕಾರಣಕ್ಕೆ ನಮ್ಮ ಹೋಟೆಲ್ ಉದ್ಯಮ ಮಾತ್ರ ಬಂದಾಗುವುದಿಲ್ಲ. ಅದು ಮೊದಲಿನಿಂದಲೂ ಹೇಳ್ಕೊಂಡು ಬರ್ತೇವೆ, ಅಗತ್ಯ ಸೇವೆಯ ಹೋಟೆಲ್ ಯಾವುದೇ ಕಾರಣಕ್ಕೆ ಬಂದ್ ಆಚರಿಸುವುದಿಲ್ಲ. ಸರ್, ಈಗ ನಿಮ್ಮ ಅಸೋಸಿಯೇಷನ್ ಅಡಿ ಎಷ್ಟು ಹೋಟೆಲ್ಗಳಿದೆ? ಒಂದು ದಿನ ಬಂದಾದರೆ ಎಷ್ಟು ನಷ್ಟ ಆಗುತ್ತೆ? ಬಂದು ನಮ್ಮದು ಮಾತ್ರ ಆದರೆ ಅಲ್ಲ, ಇಡೀ ಎಲ್ಲ ಉದ್ಯಮದ ಸೇರಿಕೊಂಡು ನಾನು ಹೇಳ್ಬೋದು 1,000 ಕೋಟಿಗಿಂತ ವ್ಯವಹಾರ ನಷ್ಟ ಆಗ್ತದೆ. ನಮ್ಮ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಂದಾದ್ರೇ 150 ಕೋಟಿ ಅಬಕಾರಿ ತೆರಿಗೆ ನಷ್ಟ ಆಗ್ತದೆ ಸರ್ಕಾರಕ್ಕೆ. ಈ ರೀತಿ ಹಲವಾರು ನಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ನಮಗೆ ನಾವು ಹೊರೆ ಹೊರಿಸಬೇಕಾಗ್ತದೆ, ಕನ್ನಡಿಗರ ಮೇಲೆ ನಾವು ಹೊರೆ ಹಾಕಿದಂಗೆ ಆಗ್ತದೆ. ಈ ಎಲ್ಲ ಕಾರಣದಿಂದ ಬಂದನ್ನು ನಾವು ಆಚರಿಸುವುದಿಲ್ಲ. ನೈತಿಕ ಬೆಂಬಲ ಯಾವ ರೀತಿ ಸರ್? ನಿಮ್ಮ ಸಿಬ್ಬಂದಿಗೆ ಏನಾದರೂ ಕಪ್ಪು ಪಟ್ಟಿ ಧರಿಸಿ ಕೆಲಸ ಮಾಡುವಂತಹ ನಿಮಿತ್ತ ಏನಾದರೂ ಪ್ಲಾನ್ ಆಗಿದೆಯಾ, ಅಥವಾ ನೈತಿಕ ಬೆಂಬಲ ಅಂದರೆ ಎಂದಿನಂತೆ ಈಗೇನಿದೆ ಅದೇ ರೀತಿ ಓಪನ್ ಆಗಿ ಸೇವೆ ಕೊಡೋದಂತ? ಎಂದಿನಂತೆ ಸೇವೆ ಕೊಡುವುದೇ ನಮ್ಮ ನೈತಿಕ ಬೆಂಬಲ. ಅಂದರೆ ವಿ ಆರ್ ವಿತ್ ದೆಮ್. ನಾವು ಕನ್ನಡ ಪರ ಸಂಘಟನೆ ಜೊತೆ ಇದ್ದೇವೆ, ಆದರೆ ಬಂದ್ ಆಚರಿಸುವುದಿಲ್ಲ, ಅಷ್ಟೇ ನಮ್ಮ ನೈತಿಕ ಬೆಂಬಲ. ಸ್ವಿಗ್ಗಿ ಮೇಲಿನ ಈಗ ಆದೇಶ 31ರ ತನಕ ನೀವು ವಿಸ್ತರಣೆ ಮಾಡಿದ್ರಿ, ಬ್ಯಾನ್ ವಿಚಾರ ಏನು ಕಾರಣ, ಏನಕ್ಕೆ? ಅದು ಬಹಳಷ್ಟು ಬಾರಿ ತಿಳಿಸಿದ್ದೇವೆ. ಸ್ವಿಗ್ಗಿ ಮತ್ತು ಝೊಮ್ಯಾಟೊದಿಂದ ಬಹುದೊಡ್ಡ ಕಡಿತವಾಗ್ತಾ ಇತ್ತು. ಅಡ್ವರ್ಟೈಸ್ಮೆಂಟ್ ಚಾರ್ಜಸ್, ಲಾಂಗ್ ಡಿಸ್ಟೆನ್ಸ್ ಚಾರ್ಜಸ್, ಗೇಟ್ವೇ ಚಾರ್ಜಸ್ ಮತ್ತು ಇನ್ನಿತರ ಹಲವಾರು ಚಾರ್ಜಸ್, GST ಮೇಲೆಯೂ ಕಮಿಷನ್ನು. ಹೀಗೆ ನಮಗೆ 1,000 ರೂಪಾಯಿ ವ್ಯಾಪಾರ ಮಾಡಿದರೆ ಕೇವಲ 400ರಿಂದ 500 ರೂಪಾಯಿ ಸಂದಾಯ ಆಗ್ತಾ ಇತ್ತು. ಇದು ನಮ್ಮ ಹೋಟೆಲ್ ಉದ್ಯಮಕ್ಕೆ ಬಹುದೊಡ್ಡ ನಷ್ಟ. ಇದನ್ನು ನಾವು ಸ್ವಿಗ್ಗಿ ಮತ್ತು ಝೊಮ್ಯಾಟೊದ ಹೆಡ್ನವರ ಜೊತೆ ಮಾತುಕತೆ ಮಾಡಿದ್ದೇವೆ. ಅವರು ಝೊಮ್ಯಾಟೊದವರು ಬಹಳಷ್ಟು ಸರಿಪಡಿಸಿದ್ದಾರೆ, ಸ್ವಿಗ್ಗಿಯವರು ಹಂತ ಹಂತವಾಗಿ ಸರಿಪಡಿಸ್ತಾ ಇದ್ದಾರೆ. ಆದರೂ ಕೂಡ ಕಾದು ನೋಡ್ತೇವೆ. 31ನೇ ತಾರೀಕಿನೊಳಗಡೆ ಸ್ವಿಗ್ಗಿಯವರು ಸಮರ್ಪಕವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳದಿದ್ದರೆ ಹೋಟೆಲ್ ಉದ್ಯಮಕ್ಕೆ ಕ್ಷೇಮವಾಗುವಂಥ ರೀತಿಯಲ್ಲಿ ಕಡಿತವನ್ನು ನಿಲ್ಲಿಸದಿದ್ದರೆ ನಾವು ಸ್ವಿಗ್ಗಿಯಿಂದ ಹೊರಡೆ ಬರಬೇಕಾಗುತ್ತದೆ 31ನೇ ತಾರೀಕು. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷರಾಗಿರುವಂತಹ PC ರಾವ್ ಅವರ ಮಾತು. ಈ ಬಾರಿಯ ಬಂದಿಗೆ ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಇದೀಗ ಹೋಟೆಲ್ ಅಸೋಸಿಯೇಷನ್ ಘೋಷಣೆ ಮಾಡಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.